ದುಡಿದಂತಹ ವೇತನ ಕೇಳಿದ್ದಕ್ಕೆ ಆಂಬ್ಯುಲೆನ್ಸ್ ಚಾಲಕನ ಮೇಲೆ ಹಲ್ಲೆಯನ್ನ ನಡೆಸಲಾಗಿದೆ. ಸಂಬಳ ಕೊಡ್ತೀನಿ ಅಂತ ಕರೆಸಿ ಆತನ ಮೇಲೆ ಹಲ್ಲೆಯನ್ನ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ವೇತನ ಕೇಳಿದ್ದಕ್ಕೇನೆ ಆಂಬ್ಯುಲೆನ್ಸ್ ಚಾಲಕನ ಮೇಲೆ ಹಲ್ಲೆಯನ್ನ ಮಾಡಿರುವಂತಹ ಆರೋಪ ಇದು. ಸಂಬಳ ಕೊಡ್ತೀನಿ ಅಂತ ಆತನನ್ನ ಕರೆಸಿ ಹಲ್ಲೆಯನ್ನ ನಡೆಸಲಾಗಿದೆ. ಕಿರಣ್ ಹಲ್ಲೆಗೆ ಒಳಗಾದಂತಹ ಆಂಬ್ಯುಲೆನ್ಸ್ ಚಾಲಕ ಸಂಜೆ ನೈಸ್ ರಸ್ತೆಯಲ್ಲಿ ಆಂಬ್ಯುಲೆನ್ಸ್ ಅನ್ನ ತಡೆದು ಹಲ್ಲೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಹಲ್ಲೆಯ ದೃಶ್ಯ ಸೆರೆ ಹಿಡಿದಂತಹ ಇತರೆ ಆಂಬ್ಯುಲೆನ್ಸ್ ಚಾಲಕರು, ಆಂಬ್ಯುಲೆನ್ಸ್ ಮಾಲೀಕನ ಸಹಚರರಿಂದ ಮಾಡಿರುವಂತಹ ಹಲ್ಲೆ ಇದು. 2 ತಿಂಗಳ ಸಂಬಳ ಕೊಟ್ಟಿಲ್ಲ. ಈ ಹಿನ್ನೆಲೆ ಕೆಲಸವನ್ನ ಬಿಟ್ಟಿದ್ದು ಈ ಕಿರಣ್ ಇವತ್ತು ಸಂಬಳ ಕೊಡ್ತೀನಿ ಅಂತ ಕರೆಸಿ ಹಲ್ಲೆ ಮಾಡಿರುವ ಆರೋಪ ಕೇಳಿ ಬರ್ತಾ ಇದೆ. ಇವರು VTC ನಾಗರಾಜ್ ಸರ್ ಹತ್ರ ಕೆಲಸ ಮಾಡಿರೋರು. ಇವರಿಗೂ ಪೇಮೆಂಟ್ ಬಂದಿಲ್ಲ. ಓನರ್ ಏನ್ ಬಂದು ಬದುಕಿನ ಬಗ್ಗೆ ಅಲ್ಲಿ ಗಾಡಿ ಹೊಡೆಯಲ್ಲ ಅಲ್ಲಿ ಅಂತ ಇವ್ರು ಯಾವ ತರ ಜೀವ ಉಳಿಸಾರೋ, ಜೀವ ರಕ್ಷಕರು ಯಾರು ಇಲ್ಲ. ಹೆಂಗ್ ಸರ್ ಇವ್ರು ಆಂಬುಲೆನ್ಸ್ ಫೀಲ್ಡ್ ಅಲ್ಲಿ ಇದಾರೆ, ಒಬ್ಬನ ಜೀವ ತೆಗಿಯಾರ. ಇವರು ಕೇಳಿದ್ರೆ ಸಂಬಳ ಕೊಟ್ಟಿದ್ರು. ಪೇಮೆಂಟ್ ಕೇಳಿದ್ಕೆ ಓನರ್ ನಾಗರಾಜ್ ಅಂತ ಪೇಮೆಂಟ್ ಕೇಳಿದಕ್ಕೆ ಏನು ಮಾಡಿದ್ರು, ಬಾರಪ್ಪ ನೀನು ಪೇಮೆಂಟ್ ಸೆಟ್ಲ್ಮೆಂಟ್ ಮಾಡ್ತೀನಿ ಅಂತ ನೈಸ್ ರೋಡಿಗೆ ಕರೆಸ್ಬಿಟ್ಟು ಅವ್ರ ಹುಡುಗನ ಕೈಲಿ ಹೊಡಿಸಿದ್ದಾರೆ. ವಿಡಿಯೋ ಜನ ಹತ್ರ ಹೊಡಿಸಿರೋದು. ಅದಾದಮೇಲೆ ಸ್ಟೇಷನಿಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಸಾರು ಎಲ್ಲ ಹೇಳಿದರು, ಹಿಂಗೆಲ್ಲ ಹಿಂಗಿದೆ, ಈಗ ನೀನು ಕಂಪ್ಲೇಂಟ್ ಕೊಡು, FIR ಮಾಡ್ತೀವಿ ಅಂತಲೇ ಹೇಳಿದ್ದಾರೆ. ಇನ್ಸ್ಪೆಕ್ಟ್ರು ಸರ್ FIR ಮಾಡ್ತೀನಿ ಅಂತಲೇ ಹೇಳಿದ್ರು. ಸರಿ ಸರ್ ಅಂತ ಹೇಳಿದ್ರು. ನೀನು ಒಬ್ಬೊಬ್ಬನೇ ಆಚೆ ಓಡಾಡ್ತೀಯಾ, ಚುಚ್ತೀನಿ ಸಾಯಿಸ್ತೀನಿ ಅಂತ ಹೇಳ್ತಾನೆ ಸರ್ ಅವನು. ಅವನು ನಾಗರಾಜ್ ಅವ್ರ ಡ್ರೈವರು. BDC ನಾಗರಾಜ್ ಅನ್ನೋರ ಹತ್ರ ನಾನು ಡ್ರೈವರ್ ಆಗಿದ್ದೆ. ಪೇಮೆಂಟ್ ಕೇಳಿರೋದಕ್ಕೆ ಇಷ್ಟೆಲ್ಲ ಮಾತಾಡ್ತಿರೋದು ಅವರು. ಇವಾಗ ಏನಾಗೈತೆ, ನಿನ್ನೇನು ಇದೇ ಥರ ಏನಾಗೈತೆ, ಹೊಡೆದಿದ್ದಾರೆ NH ಹಾಸ್ಪಿಟ್ಲಲ್ಲಿ. ಇವನಿಗೆ ಹೊಡೆದ್ಬಿಟ್ಟು ಬೆದರಿಸವ್ರೆ. ಇವನೇನು ಮಾಡೋನೆ ಭಯಕ್ಕೆ ಅಲ್ಲಿಂದ ಎತ್ಕೊಂಡು ವಿಧಾನಸೌಧದ ಮುಂದೆ ಬಂದುಬಿಟ್ಟು ಸ್ಟೇಷನಿಗೆ ಹೋಗೋನು. ವಿಧಾನಸೌಧ ಸ್ಟೇಷನಲ್ಲಿ, ಪೊಲೀಸ್ ಸ್ಟೇಷನಲ್ಲಿ. ಅಲ್ಲಿ ಏನಾಯಿತು, ಇದೆಲ್ಲ ಇಲ್ಲಿ ಬೇಡ ಕಣ್ರಿ, ಇಲ್ಲಿಂದ ಬೇಡ, ನಾವು ಚಂದಾಪುರ ಸ್ಟೇಷನಿಗೆ ರೆಫರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರಿನಾ, ಚಂದಾಪುರ ಸ್ಟೇಷನಿಗೆ ರೆಫರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಯಿತು ಅಂತ ಹೇಳ್ಬಿಟ್ಟು ಮಾತುಕತೆ ಮಾಡಿ ಅವ್ರನ್ನ ಮಾತಿಗೆ ಬೆಲೆ ಕೊಟ್ಟು ಕೀ ಇಸ್ಕೊಂಡು ಅವ್ರ ಗಾಡಿ ಇವನ ಹತ್ರ ಕೀ ಇತ್ತು. ಕೀ ಇಸ್ಕೊಬಿಟ್ಟು ನಾನು ಅವ್ರಿಗೆ ಕೊಟ್ಟಿದ್ದೀನಿ ಸರ್. ನಾನು ಕೊಟ್ಬಿಟ್ಟು ಕಳಿಸಿದ್ದೀನಿ. ಈ ವಿಚಾರ ನನಗೆ ಗೊತ್ತಿಲ್ದಂಗೆ ಕರೆಸ್ಕೊಬಿಟ್ಟು ಇವನ್ನ ನೈಸ್ ರೋಡಲ್ಲಿ ಒಬ್ಬ ಅಮಾಯಕ, ಅಪ್ಪ ಅಮ್ಮ ಯಾರೂ ಇಲ್ಲ, ಇವ್ನಿಗೆ ಯಾರಂದ್ರೆ ಯಾರೂ ಇಲ್ಲ ಸರ್. ಇವನ್ನ ಮುಚ್ಚಾಕೋಕ್ಕಾಗುತ್ತಾ, ಒಬ್ಬ ಡ್ರೈವರ್ನ ಸಾಯಿಸೋಕ್ಕಾಗುತ್ತಾ ಸರ್ ಹೇಳಿ ಸರ್? ಇವನ್ನ ಸಾಯಿಸ್ತೀನಿ, ಕೊಲೆ ಮಾಡ್ತೀನಿ, ನೀನು ಚುಚ್ಚಿಬಿಡ್ತೀನಿ. ಸ್ಟೇಷನಿಗೆ ಹೋದ್ರೆ ಸುಮಾರು ಸ್ಟೇಷನಲ್ಲಿ UDR ಕೇಸ್ ಮಾಡ್ತೀನಿ, ಪೊಲೀಸ್ನರಿಗೆ ನಾಯಿ ಥರ ದುಡ್ಡು ಬಿಸಾಕ್ತೀನಿ, ನಿನ್ನ ಮುಗ್ಸಾಕ್ಬಿಡ್ತಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಪ್ರಕಾಶ್, ಇವರು ಎಲ್ಲಿ ಕೆಲಸ ಮಾಡ್ತಿದ್ದು, ಇವ್ರನ್ನ ಸೇರಿಸಿ ಇನ್ನೂ ಮತ್ತಷ್ಟು ಜನಕ್ಕೆ ಇವರು ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಒಟ್ಟು ಎಷ್ಟು ಜನಕ್ಕೆ ಇವರು ಈ ರೀತಿ ಸಂಬಳನ ಕೊಟ್ಟಿಲ್ಲ? ಮಾಡಿರೋ ಕೆಲಸಕ್ಕೆ ಸಂಬಳ ಕೊಡ್ದಿರಾ ಈ ರೀತಿ ದುಡಿಸ್ಕೊಂಡು ನಂತರ ಹಲ್ಲೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ದೂರು ಏನಾದರೂ ದಾಖಲಾಗಿದೆಯಾ? ಈ ಹೊಡೆದ್ರಲ್ಲ ಅವ್ರು ಯಾರು, ಅವ್ರನ್ನ ಅರೆಸ್ಟ್ ಮಾಡುವಂಥ ಕೆಲಸ ಆಯ್ತಾ? ಈಗಾಗಲೇ ಸುಮಾರು ಅಂದರೆ ಖಾಸಗಿ ಕಂಪನಿಯ ಆಂಬ್ಯುಲೆನ್ಸ್ನಲ್ಲಿ ಕೆಲಸ ಮಾಡ್ತಾ ಇದ್ರು ಚಾಲಕರಾಗಿ. ಸುಮಾರು ಒಂದು 4-5 ಜನರಿಗೂ ಕೂಡ ಇದೇ ರೀತಿಯಾಗಿ ವೇತನವನ್ನು ಕೊಟ್ಟಿರಲಿಲ್ಲ. ಕೇಳಿದಂಥ ಸಂದರ್ಭದಲ್ಲಿ ಅವ್ರಿಗೆ ಬೆದರಿಸುವಂಥದ್ದು ಅಥವಾ ಅವ್ರಿಗೆ ಆವಾಜ್ ಹಾಕುವಂಥದ್ದನ್ನು ಕೂಡ ಮಾಡ್ತಾ ಇದ್ರು. ಅದರಲ್ಲಿ ನಿನ್ನೆ ಓರ್ವ ಆಂಬ್ಯುಲೆನ್ಸ್ ಚಾಲಕ ಕೂಡ ಪ್ರಶ್ನೆಯನ್ನು ಮಾಡಿದ್ದಾನೆ, 2 ತಿಂಗಳ ವೇತನವನ್ನು ಕೊಡಬೇಕು ಅಂತ ಹೇಳಿ. ಸೊ ಆ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದು ಗಲಾಟೆ ಕೂಡ ಆಗಿದೆ. ಸೊ ಇವತ್ತು ವೇತನವನ್ನು ಕೊಡ್ತೀನಿ ಅಂತ ಹೇಳಿ ನೈಸ್ ರೋಡಿಗೆ ಕರೆಸಿ ಸೊ ಮಾಲೀಕ ಏನಿದ್ದಾನೆ ನಾಗರಾಜು ಮತ್ತು ಆತನ ಬೆಂಬಲಿಗರು ಮಂಜುನಾಥ್ ಸೇರಿ ಇನ್ನು ಒಬ್ಬರು ಹಲ್ಲೆಯನ್ನು ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಕೂಡ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಕೂಡ ಇದೀಗ ನೀಡಿದ್ದಾರೆ, ಹಲ್ಲೆಯ ದೃಶ್ಯಗಳನ್ನು ಕೂಡ ನೀಡಿದ್ದಾರೆ. ಸೊ ಸಂಜೆ 6 ಗಂಟೆ ಸುಮಾರಿಗೆ ಬ್ಯಾಟರಾಯನಪುರ ಪೊಲೀಸ್ ಠಾಣೆಗೆ ದೂರನ್ನು ಕೊಡೋದಕ್ಕೆ ಬಂದಿದ್ದಾರೆ. ಆದರೆ ಪೊಲೀಸರು ಕೂಡ ದೂರನ್ನು ಪಡೆಯೋದಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಇಲ್ಲಿ ತನಕಲೂ ಕೂಡ ಸೆಟ್ಲ್ಮೆಂಟನ್ನು ಮಾಡಿ ಕಳಿಸೋದಕ್ಕೆ ಪೊಲೀಸರು ಕೂಡ ಪ್ರಯತ್ನ ಪಟ್ಟರು. ಆದರೆ ಠಾಣೆಯಲ್ಲಿ ದೂರ ಆಗೋ ತನಕಲೂ ಕೂಡ ನಾವು ಇಲ್ಲಿಂದ ಹೋಗೋದಿಲ್ಲ ಅನ್ನುವಂಥ ಪಟ್ಟನ್ನು ಕೂಡ ಹಿಡಿದಿದ್ದಾರೆ. ಸೊ ಈಗ ಇಲ್ಲಿ ಆಂಬ್ಯುಲೆನ್ಸ್ನ ಚಾಲಕರು ಕೂಡ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಸೊ ಬಂದು ಇಲ್ಲೇ ದೂರನ್ನು ತಗೊಳ್ಳೇಬೇಕು ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಈಗಷ್ಟೇ ಮಾಧ್ಯಮಗಳು ಬಂದ ಬಳಿಕ ಈಗ ದೂರನ್ನು ಪಡೆಯುವಂಥ ಪ್ರಯತ್ನವನ್ನು ಕೂಡ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಕೇವಲ 2 ತಿಂಗಳ ಮಾತ್ರ ವೇತನ ಅಲ್ಲ, ಸೊ ಸುಮಾರು ಬೇರೆ ಅಂದರೆ ಬೇರೆ ಚಾಲಕರಿಗೂ ಕೂಡ ಹಣವನ್ನು ಕೊಟ್ಟಿರಲಿಲ್ಲ ಅನ್ನುವಂತಹ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಹಲ್ಲೆ ಮಾಡಿದಂಥವರು ಕೂಡ ಠಾಣೆಯ ಒಳಭಾಗಕ್ಕೆ ಬಂದಿದ್ದಾರೆ. ಸೊ ಅವರನ್ನು ಕೂಡ ಇದೀಗ ವಿಚಾರಣೆ ಮಾಡುವಂಥ ಕೆಲಸ ಕೂಡ ಆಗ್ತಾ ಇದೆ. ಆದರೆ ಸಂಜೆ 6 ಗಂಟೆಗೆ ಬಂದರೂ ಕೂಡ ಈಗ 11 ಗಂಟೆ ಆಗಿದೆ. ಅದಾಗಿಯೂ ಕೂಡ ಇವರು ದೂರನ್ನು ದಾಖಲು ಮಾಡಿಕೊಳ್ಳಿಲ್ಲ ಅನ್ನುವಂತಹ ಅಸಮಾಧಾನವನ್ನು ಈಗ ಆಂಬ್ಯುಲೆನ್ಸ್ ಚಾಲಕರು ಕೂಡ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಈ ರೀತಿಯ ಪ್ರಕರಣಗಳು ಅದು ವಿತ್ ಪ್ರೂಫ್ ವಿಡಿಯೋ ಸಮೇತವಾಗಿ ನಾವು ಠಾಣೆಗೆ ತಂದು ದೂರನ್ನು ಕೊಟ್ಟರು ಕೂಡ
ಪೊಲೀಸರು ದೂರನ್ನು ಪಡಿತಾ ಇಲ್ಲ ಅನ್ನುವಂತಹ ಒಂದು ಅಸಮಾಧಾನವನ್ನು ಕೂಡ ಹೊರಹಾಕ್ತಾ ಇದ್ದಾರೆ. ಈಗ ದೂರು ದಾಖಲಾಗೋ ತನಕಲೂ ಕೂಡ ನಾವು ಇಲ್ಲಿಂದ ಹೋಗೋದಿಲ್ಲ ಅನ್ನುವಂತಹ ಬಿಗಿಪಟ್ಟನ್ನು ಕೂಡ ಹಿಡಿದಿದ್ದಾರೆ. ಬಹುಶಃ ಮಾಲೀಕನಾದಂಥವನು ಕಾರ್ಮಿಕರನ್ನು ಹೇಗೆ ನಡೆಸ್ಕೊಳ್ಬೇಕು ಅನ್ನುವಂತಹ ಒಂದು ಸಾಮಾನ್ಯ ಪ್ರಜ್ಞೆ ಇರಬೇಕಾಗಿತ್ತು. ಆದರೆ ದುಡಿಸ್ಕೊಂಡಿರೋದಕ್ಕೆ ಹಣವನ್ನೇ ಕೊಡೋದಿಲ್ಲ ಅಂತ ಹೇಳಿದರೆ ಆತನ ಮನಸ್ಥಿತಿ ಎಷ್ಟರ ಮಟ್ಟಿಗೆ ಹೀನ ಸ್ಥಿತಿ ಇರುತ್ತೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಅರ್ಪಿತಾ, ಧನ್ಯವಾದ ಪ್ರಕಾಶ್.